ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್ ಬೆಂಗಳೂರಿಂದ. ಇವತ್ತು ನಾನು ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಬೆಣ್ಣೆ ಮುರುಕನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಣ್ಣೆ ಮುರುಕು ತುಂಬ ಎಲ್ಲರಿಗೂ ಫೇವ್ರೇಟ್ ಇರುತ್ತೆ. ಅಂದರೆ ಪರ್ಫೆಕ್ಟ್ ರೆಸಿಪೀಸ್ ಸಿಗದೆ ಇರೋ ಕಾರಣ ಒಂದೊಂದ್ಸರಿ ನಾವು ಟ್ರೈ ಮಾಡೋಕ್ಕೆ ಭಯ ಪಡ್ತೀವಿ. ಬಟ್ ಇವತ್ತು ನಾನು ನಿಮಗೆ ಒಂದು ಪರ್ಫೆಕ್ಟ್ ಬೆಣ್ಣೆ ಮುರುಕು ರೆಸಿಪಿ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಕ್ರಿಸ್ಪಿಯಾಗಿ ಬಾಯಲ್ಲೇ ಇಟ್ಟರೆ ಕರಗತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಂತೂ ಎಲ್ಲರಿಗೂ ಫೇವ್ರೇಟ್ ಇದು. ಯೂಶಲಿ ಬೆಣ್ಣೆ ಮುರುಕಲ್ಲಿ ಒಂಥರ ಪ್ಲೇನ್ ಜಸ್ಟ್ ಒಂದು ಉಪ್ಪು ಹಾಕಿ ಮಾಡಿರ್ತಾರೆ, ಅದೊಂದು ಮೆಥಡ್ ಮಾಡ್ತಾರೆ. ಇಲ್ಲ ಖಾರ ಹಾಕಿ ಮಾಡ್ತಾರೆ. ಇವತ್ತು ನಾನು ಖಾರ ಹಾಕಿ ಮಾಡ್ತೀನಿ, ಯಾಕಂದ್ರೆ ಕ್ಲೈಮೇಟ್ ಎಲ್ಲ ಕಡೆ ಸ್ವಲ್ಪ ಥಂಡಿ ಇದೆ, ಚೆನ್ನಾಗಿರುತ್ತೆ. ಈವ್ನಿಂಗ್ ಹೊತ್ತಿಗೆ ಈ ಖಾರದ್ದು ಬೆಣ್ಣೆ ಮುರುಕು ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿಗೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇದಕ್ಕೆ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಂದು ಅಮೂಲ್ ಟರ್ಮರಿಕ್ ಪೌಡರ್, ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್. ಇದು ಪೆಸ್ಟಿಸೈಡ್ಸ್ ಫ್ರೀ ಹಾಗೂ ಕೆಮಿಕಲ್ ಫ್ರೀ ಇರುತ್ತೆ. ಇದು ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಕಡಲೆ ಹಿಟ್ಟು, ಹಾಗೂ ಅಮೂಲ್ ಅನ್ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಅನ್ಸಾಲ್ಟೆಡ್ ಅಂದರೆ ಇದಕ್ಕೂ ಮತ್ತೆ ಸಾಲ್ಟ್ ಹಾಕ್ತೀವಿ ಅಂದ್ಬಿಟ್ಟು ಅನ್ಸಾಲ್ಟೆಡೇ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ಸ್ ಬಂದು ಆರ್ಗ್ಯಾನಿಕ್ ಇರೋದ್ರಿಂದ ಕೆಮಿಕಲ್ ಫ್ರೀ ಹಾಗೂ ಪೆಸ್ಟಿಸೈಡ್ಸ್ ಫ್ರೀ ಇರುತ್ತೆ. ತುಂಬ ಸೇಫ್ ಆಗಿ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಇದು. ಇದೇ ರೀತಿ ಹಲವಾರು ಪ್ರಾಡಕ್ಟ್ಸ್ ಇದೆ ಅಮೂಲ್ ಆರ್ಗ್ಯಾನಿಕ್ ರೇಂಜಲ್ಲಿ. ತೂರ್ ದಾಲ್, ಮಸೂರ್ ದಾಲ್, ಮೂಂಗ್ ದಾಲ್, ಹಾಗೂ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಕಾಬೂಲ್ ಕಡಲೆ ಹಾಗೂ ಆಟ ತುಂಬಾನೇ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ಸು ತುಂಬಾನೇ ಚೆನ್ನಾಗಿದೆ. ತುಂಬ ಪೆಸ್ಟಿಸೈಡ್ಸ್ ಫ್ರೀ ಇರೋದ್ರಿಂದ ವೆರಿ ಹೆಲ್ದಿ ಟು ಯೂಸ್ ಅಂತ ಅನ್ಬೋದು. ಇವೆಲ್ಲ ನಿಮಗೆ ಆನ್ಲೈನ್ ಆರ್ಡರ್ ಮಾಡ್ಕೋಬಹುದು. ಅಮೂಲ್ ಆ್ಯಪ್ ಅಲ್ಲಿ ನೀವು ಆರ್ಡರ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಬ್ಯಾಂಗ್ಳೂರ್, ಮೈಸೂರಲ್ಲಿದ್ದರೆ ಬ್ಲಿಂಕಿಟ್, ಝೆಪ್ಟೋ ಹಾಗೂ ಇನ್ಸ್ಟಾಮಾರ್ಟ್ ಅಲ್ಲಿ ಈಸಿಯಾಗಿ ಸಿಗತ್ತೆ. ಈ 3 ಪ್ರಾಡಕ್ಟ್ಸ್ ಜೊತೆಗೆ ಇನ್ನ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ 2 ಪಾವು ಅಕ್ಕಿ ಹಿಟ್ಟು, ಅರ್ಧ ಪಾವು ಅದೇ ಕಡಲೆ ಹಿಟ್ಟು, ಅಮೂಲ್ ಆರ್ಗ್ಯಾನಿಕ್ ಅವರ ಕಡಲೆ ಹಿಟ್ಟು, 2 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಗೂ ಎಳ್ಳು. ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಚೆನ್ನಾಗಿ ಗಮ್ ಅನ್ನತ್ತೆ. ನಾವು ಕರಿಬೇವು ಯೂಸ್ ಮಾಡಿದಾಗ ಕರಿಬೇವು ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟೇ ಪ್ರಾಡಕ್ಟ್ಸ್ ಅಲ್ಲಿ ನಾವು ತುಂಬಾನೇ ರುಚಿಕರವಾದ ಬೆಣ್ಣೆ ಮುರುಕನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇದು ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಎಲ್ಲ ಹೋಮ್ ಶೆಫ್ಸು, ಹೌಸ್ ವೈಫ್ಸು ವೆರಿ ಟ್ರೈಡ್ ರೆಸಿಪೀಸ್ನ ಸ್ಟೆಪ್ ಬೈ ಸ್ಟೆಪ್ಪು ನಾವು ಹೇಳ್ಕೊಡ್ತೀವಿ ಇಲ್ಲಿ. ಇದು ಮೊದಲನೇದಾಗಿ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. 2 ಪಾವು ಅಕ್ಕಿ ಹಿಟ್ಟು, ಹಾಗೂ ಅರ್ಧ ಪಾವು ಕಡಲೆ ಹಿಟ್ಟು. ಇದು ಅಮೂಲ್ ಆರ್ಗ್ಯಾನಿಕ್ ಬೇಸನ್ ತಗೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ಸ್ವಲ್ಪ ಖಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಖಾರ ವರ್ಷನ್ ಮಾಡ್ತಾ ಇದ್ದೀನಿ. ಇದು ಎಳ್ಳು, ನಾರ್ಮಲ್ ಎಳ್ಳು ತಗೋಬಹುದು, ಬೇಕಂದ್ರೆ ನೀವು ನೈಲಾನ್ ಎಳ್ಳು ತಗೋಬಹುದು. ನಾನು ನಾರ್ಮಲ್ ಎಳ್ಳು ತಗೊಂಡಿದ್ದೀನಿ. ಹಾಗೂ ಜೀರಿಗೆ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಿಷ್ಟು ಹಾಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅಮೂಲ್ ಬೆಣ್ಣೆ ಯೂಸ್ ಮಾಡೋಣ. ನಾನಿದು 2 ಪಾವು ಅನ್ನಲ್ಲ, 2 ಪಾವು ಅಂದ್ರೆ ಅರ್ಧ kg ಅಷ್ಟು ಅಕ್ಕಿ ಹಿಟ್ಟಾಗತ್ತೆ ಇದು. ಅದಕ್ಕೆ 100 ಗ್ರಾಮ್ ಅಷ್ಟು ನಾನು ಅಮೂಲ್ ಅನ್ಸಾಲ್ಟೆಡ್ ಬಟರ್ನ ಹಾಕ್ತಾ ಇದ್ದೀನಿ. ಯಾವಾಗ್ಲೂ ಬೆಣ್ಣೆ ಹಾಕಿದಾಗ ನಿಮ್ದು ಯಾವುದೇ ಒಂದು ಮುರುಕ ಆಗ್ಲಿ, ಅದರ ಖಾರಶವಾಗ್ಲಿ ತುಂಬಾನೇ ಕ್ರಿಸ್ಪ್ ಆಗಿ ಬರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ. ಒಂದ್ ಸ್ವಲ್ಪ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಹಾಕಿದ್ದೀನಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಬೆಣ್ಣೆ ಹಾಕೋಣ. ಸ್ವಲ್ಪ ನಾರ್ಮಲ್ ರೂಮ್ ಟೆಂಪರೇಚರ್ಗೆ ತಂದ್ಕೋಬೇಕಾಗತ್ತೆ ಬೆಣ್ಣೆ. ಗಟ್ಟಿ ಇರಬಾರ್ದು. ಫ್ರಿಜ್ಜಿಂದ ತೆಗೆದು ಇಟ್ಕೊಳ್ಳಿ ಮುಂಚೆನೆ.
ಸೊ 100 ಗ್ರಾಮ್ ಅಷ್ಟು ಅನ್ಸಾಲ್ಟೆಡ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಇದಕ್ಕೆ ಎಲ್ಲ ಮಿಕ್ಸ್ ಆಗೋಂಗೆ ಕಲ್ಸ್ಕೋಬೇಕಾಗತ್ತೆ. ಇನ್ಮೇಲೆ ನೀವು ಹೊರಗಡೆ ತಿನ್ನೋ ನೆಸೆಸಿಟಿನೇ ಇಲ್ಲ, ಬೆಣ್ಣೆ ಮುರ್ಕ್ ಆರಾಮಾಗಿ ಮನೇಲಿ ಮಾಡ್ಕೋಬಹುದು. ಸೊ ಇದಕ್ಕೆ ಟರ್ಮರಿಕ್ ಒಂದು ಮರ್ತೆ. ಸೊ ಅಮೂಲ್ ಆರ್ಗ್ಯಾನಿಕ್ ಅವರ ಒಂದು ಟರ್ಮರಿಕ್ ಬರುತ್ತೆ, ಒಂದ್ ಸ್ವಲ್ಪ ಹಾಕೋಣ. ಸ್ವಲ್ಪ ಅಮೂಲ್ ಟರ್ಮರಿಕ್ ಹಾಕಿದ್ದೀನಿ. ಏನೇ ಮಾಡ್ಬೇಕಾದ್ರೆ ಈ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ನ ಆಡ್ ಆನ್ ಮಾಡೋದಾಗ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಇರುತ್ತೆ ನಮ್ಗೆ. ಹಾಗೂ ಇಷ್ಟು ಕ್ವಾಂಟಿಟಿ ಆಫ್ ಟರ್ಮರಿಕ್ ಏನು ದೊಡ್ಡ ಡಿಫ್ರೆನ್ಸ್ ಕೊಡೋದಿಲ್ಲ. ಅದೊಂದು ಒಳ್ಳೆ ಕಲರು ಬರುತ್ತೆ, ಹಾಗೂ ಅದು ಒಳ್ಳೇದು ಅಂತಾನು ನಾನು ಆಡ್ ಮಾಡಿದ್ದೀನಿ. ಚೆನ್ನಾಗಿ ಎಲ್ಲದಕ್ಕೂ ಕಲಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ನಾನಿವತ್ತು ಬೆಣ್ಣೆ ಮುರ್ಕ್ ತೋರಿಸ್ತಾ ಇದ್ದೀನಿ. ಸುಲಭವಾಗಿ ಪರ್ಫೆಕ್ಟ್ ರೀತಿ ಕ್ರಿಸ್ಪಿಯಾಗಿ ಬರುವಂತ ಒಂದು ಬೆಣ್ಣೆ ಮುರ್ಕ್ನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇಷ್ಟು ಕ್ವಾಂಟಿಟಿಗೆ ಪರ್ಫೆಕ್ಟ್ ಅಳತೆ ಇದು. ಇದಿಷ್ಟು ಹಿಂಗ್ ಮಿಕ್ಸ್ ಮಾಡಿದ ತಕ್ಷಣ ನೀರ್ ಹಾಕಿ ಕಲ್ಸ್ಕೋಬೇಕಾಗತ್ತೆ. ಇವತ್ತು ಈವ್ನಿಂಗ್ ಸ್ನ್ಯಾಕ್ ಅಂತೂ ಇದು ಮಾಡಿಡ್ಬೋದು. ಇದೊಂದು 2-3 ದಿನ ಆರಾಮಾಗಿ ಬರುತ್ತೆ. ನೀವು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಬಿಟ್ರೆ ಸೊ ಹೊರಗಿನ ಅನ್ಹೆಲ್ದಿ ಆಯಿಲ್ಸ್ ಅಲ್ಲಿ ಫ್ರೈ ಮಾಡಿರೋ ತಿನ್ನೋದಕ್ಕಿಂತ ಮಧ್ಯದಲ್ಲಿ ನಾವು ಒಂದೊಂದ್ಸರಿ ನಾವು ಈ ತರ ಮನೇಲಿ ಮಾಡ್ಕೊಂಡು ತಿಂದ್ರೆ, ಇದು ಜಂಕ್ ಫುಡ್, ಆಯಿಲ್ ಫುಡ್ ಆದ್ರೂ ಮನೇಲಿ ಮಾಡಿರೋದು ಒಂದು ಎಕ್ಸ್ಟ್ರಾ ಬೆಟರ್, ನೀಟಾಗಿ ಮಾಡಿರ್ತೀವಿ, ಚೆನ್ನಾಗಿರುತ್ತೆ. ಸೊ ಇದನ್ನ ಚಕ್ಲಿ ಹೊರಳಲ್ಲಿ ಹಾಕೊಂಡು ಮಾಡ್ಬೇಕಾಗತ್ತೆ ಡೈರೆಕ್ಟ್ ಆಗಿ. ಸ್ವಲ್ಪ ಹಾಕೋಣ. ಬೆಣ್ಣೆ ಮುರ್ಕದು ಹಿಟ್ಟು ರೆಡಿ ಇದೆ. ತುಂಬಾ ಏನಾದದ್ ಬೇಡ, ಒಂಚೂರು ಚೆನ್ನಾಗದು ಕೂಡೋಂಗಾದ್ರೆ ಸಾಕು. ನೀಟಾಗಿ ಉಂಡೆ ಬಂದಿದೆ ನೋಡಿ. ಈಗ ಎಣ್ಣೆ ಕಾಯಕ್ಕಿಡೋಣ. ಸೊ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಚಕ್ಲಿ ಹೊರಳಿಗೆ ಇದನ್ನ ಹಾಕೊಳ್ಳೋಣ. ಚಕ್ಲಿ ಸಿಂಗಲ್ ಆದ್ರೂ ಆಗತ್ತೆ, ಇದರಿಂದ ನಾವೇನು ಚಕ್ಲಿ ಮಾಡ್ತಾ ಇಲ್ಲ. ಸೊ 3 ಬಂದ್ರೂ ಆಗತ್ತೆ,
ಹೋಲ್ ಇರೋದು ಬರುತ್ತೆ, ಅದ್ರಲ್ಲಾದ್ರೂ ಮಾಡ್ಬೋದು. ಚಕ್ಲಿ ಹೊರಳಿಗೆ ಚಕ್ಲಿ ಕಲಸಿರೋ ಹಿಟ್ಟನ್ನ ಹಾಕಿದ್ದೀನಿ. ಸ್ವಲ್ಪ ಹಾಕಿ ನೋಡೋಣ. ಏನಂದ್ರೆ ತುಂಬಾ ಹೈ ಫ್ಲೇಮ್ ಇಡಬಾರ್ದು ಯಾವಾಗ್ಲೂ ಚಕ್ಲಿ ಮಾಡ್ಬೇಕಾದ್ರೆ. ಮೀಡಿಯಂ ಫ್ಲೇಮಲ್ಲಿ, ತುಂಬಾ ಸಣ್ಣ ಮಾಡಿದ್ರು ಬೆಣ್ಣೆ ಹಾಕಿರೋದ್ರಿಂದ ನೊರೆ ನೊರೆ ಬಂದ್ಬಿಡುತ್ತೆ. ಸೊ ಮೀಡಿಯಂ ಇದರಲ್ಲಿ ಮಾಡ್ಬೇಕಾಗತ್ತೆ. ಎಣ್ಣೆ ಕಾದಿರೋದ್ರಿಂದ ಹಾಕಿದ್ದೀನಿ. ರುಚಿಯಾದ ಬೆಣ್ಣೆ ಮುರುಕು ರೆಡಿ ಆಗ್ತಾ ಇದೆ. ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆದ ಅಮೂಲ್ ಬೇಸನ್ ಹಾಗೂ ಟರ್ಮರಿಕ್ ಯೂಸ್ ಮಾಡಿದ್ದೀನಿ. ಜೊತೆಗೆ ಅಮೂಲ್ ಅನ್ಸಾಲ್ಟೆಡ್ ಬಟರ್ ಹಾಕಿದ್ದೀನಿ ಇದಕ್ಕೆ. ಮೀಡಿಯಂ ಉರಿಯಲ್ಲಿ ನಾವು ನಿಧಾನವಾಗಿ ಇದನ್ನ ಫ್ರೈ ಮಾಡಬೇಕಾಗತ್ತೆ. ಯಾವಾಗ್ಲೂ ನೀವು ನಿಮ್ ಚಕ್ಲಿ, ನಾನು ಹೇಳಿದ್ನಲ್ಲ ಚಕ್ಲಿ ಆರ್ ಮುರ್ಕುಗೆ ಬೆಣ್ಣೆ ಹಾಕ್ದಾಗ ತುಂಬಾನೇ ರುಚಿಯಾಗಿ ಹಾಗೂ ಕ್ರಿಸ್ಪ್ ಆಗಿರುತ್ತೆ. ತುಂಬಾ ಮೀಡಿಯಂ ಉರಿಯಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೂ ಇದನ್ನ ಫ್ರೈ ಆಗೋದು ನಿಲ್ಲೋವರೆಗೂ ನಿಧಾನವಾಗಿ ಮಾಡಬೇಕು. ಪೇಷನ್ಸ್ ಆಗಿ ಮಾಡಿದಾಗ ಅದು ಪರ್ಫೆಕ್ಟ್ ಆಗಿ ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತೆ. ಅರ್ಜೆಂಟ್ ಅಲ್ಲಿ ಜಾಸ್ತಿ ಉರಿ ಇಟ್ರೆ ಅದು ಬೇಗ ಅದು ರೋಸ್ಟ್ ಆಗ್ಬಿಟ್ಟು ಒಳಗಡೆ ಬೆಂದಿರಲ್ಲ. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ನಿಧಾನವಾಗಿ ಆಗ್ತಾ ಇದೆ. ಸೊ ಇದಕ್ಕೆ ನಾನು ಮತ್ತೆ ಬೇಕಂದ್ರೆ ನಿಮ್ಗೆ ಅಳತೆ ಹೇಳ್ತೀನಿ. 2 ಪಾವಷ್ಟು ಅಕ್ಕಿ ಹಿಟ್ಟು, ಅರ್ಧ ಪಾವಷ್ಟು ಅಮೂಲ್ ಆರ್ಗ್ಯಾನಿಕ್ ಬೇಸನ್, ಇದಿಷ್ಟು. ಅದಕ್ಕೆ 100 ಗ್ರಾಮ್ಸ್ ಬಟರ್, ಅನ್ಸಾಲ್ಟೆಡ್ ಬಟರ್ ಹಾಕಿದ್ದೀನಿ. ಹಾಗೂ ನಿಮ್ಗೆ ಖಾರ ಬೇಕಂದ್ರೆ ಖಾರದ ಪುಡಿ, ಜೀರಿಗೆ, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಟರ್ಮರಿಕ್ ಪೌಡರ್, ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಅದಷ್ಟು ನೀಟಾಗೆಲ್ಲ ನೀರ್ ಹಾಕಿ ಚೆನ್ನಾಗಿ ಫಸ್ಟ್ ಬಟರ್ ಹಾಕಿ ಕಲ್ಸ್ಬಿಡ್ಬೇಕು. ಆಮೇಲೆ ನೀರ್ ಹಾಕಿ ಒಳ್ಳೆ ಗಟ್ಟಿಯಾಗಿ ಕಲ್ಸಿಟ್ಕೋಬೇಕು. ಸೊ ಇದು ಆಲ್ಮೋಸ್ಟ್ ಆಗಿದೆ. ನಿಧಾನವಾಗಿ ಅದನ್ನ ಫ್ರೈ ಮಾಡ್ಬೇಕಾಗತ್ತ. ಇಲ್ಲಾಂದ್ರೆ ಅದು ಜಾಸ್ತಿ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಅದು ಒಳಗಡೆ ಮೆತ್ತಗಿರುತ್ತೆ, ಹೊರಗಡೆ ಮಾತ್ರ ಕ್ರಿಸ್ಪ್ ಇರುತ್ತೆ. ಬಟ್ ಇದು ಸ್ವಲ್ಪ ಹೊತ್ತು ಆದ್ಮೇಲೆ ಯೂಶಲಿ ತಕ್ಷಣನೂ ನೀವು ಗರಿ ಬರಲ್ಲ, ಯಾಕಂದ್ರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಸ್ವಲ್ಪ ತಣ್ಣಗಾಗ್ಬೇಕು, ಅವಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಗೊತ್ತಾಗುತ್ತೆ.
ಇನ್ನೊಂದು ಬ್ಯಾಚ್ ಹಾಕೋಣ. ಒಂದು ಬ್ಯಾಚ್ ಆಗಿದೆ, ಬಟ್ ಇನ್ನೊಂದು ಬ್ಯಾಚ್ ಆದ್ಮೇಲೆ ಇದು ಕ್ರಿಸ್ಪಿನೆಸ್ ತೋರಿಸ್ತೇನೆ. ಸುಲಭವಾಗಿ ಮಾಡ್ಕೊಳ್ಳುವಂತ ಬೆಣ್ಣೆ ಮುರ್ಕಿದು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಹಾಗೂ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಹಾಗೆ ಕಳಿಸ್ಬೋದು ಇದನ್ನ. ಯಾರು ಲೈವ್ ನೋಡಕ್ ಆಗದೆ ಇರೋರು ಅವ್ರ ಮಧ್ಯದಲ್ಲಿ ನೋಡಿರೋರಿಗೆ ಮಿಸ್ ಆಗಿದೆ ಅನ್ಕೊಂಡ್ರೆ ಬೇಜಾರು ಮಾಡ್ಕೋಬೇಡಿ. ಅಮೂಲ್ ಕನ್ನಡ ಫೇಸ್ಬುಕ್ ತಂದು ಮತ್ತೆ ಕೆಳಗಡೆ ನಮ್ಮ ಫೇಸ್ಬುಕ್ ಅಲ್ಲಿ ಪೇಜಲ್ಲಿ ನಿಮ್ಗೆ ಈ ಲೈವ್ ರೀಲ್ಸ್ ಇರುತ್ತೆ, ನೀವು ನಿಧಾನವಾಗಿ ನೋಡ್ಕೋಬಹುದು. ಮತ್ತೆ ನೀವೇನೋ ಒಂದು ಅಳತೆನೋ ಆಗ್ಲಿ ಒಂದು ಮೆಥಡ್ ಆಫ್ ಕುಕಿಂಗ್ ನೋಡ್ಕೋಬೇಕಂದಲ್ಲಿ ಮತ್ತೆ ಅಮೂಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಬಂದು ನೋಡ್ಬೋದು. ನಿಧಾನವಾಗಿ ಅದು ಫ್ರೈ ಆಗೋದ್ ನಿಲ್ಲೋವರೆಗೂ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಸಾಫ್ಟ್ ಇರುತ್ತೆ ಒಳಗಡೆ. ತೆಗಿಯೋಣ. ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವು ಸ್ವಲ್ಪ ಹಾರತ್ತೆ, ಅದಕ್ಕೆ ಒಂದು ಈ ತರ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ಕರಿಬೇವು ಹಾಕೋದ್ರಿಂದ ಒಂದು ಅಡಿಷನಲ್ ಫ್ಲೇವರ್ ಕೊಡುತ್ತೆ. ಸೊ ರೆಡಿ ಇದೆ. ನಮ್ಮ ಬೆಣ್ಣೆ ಮುರುಕು ರೆಡಿ ಇದೆ. ಈಗ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪ್ ಇದೆ ಅಂತ. ತುಂಬಾ ಕ್ರಿಸ್ಪ್ ಆಗಿ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟ್ ಆಗಿ. ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂತ ಬೆಣ್ಣೆ ಮುರುಕು ತೋರಿಸಿದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ರೀತಿ ಈಸಿ ಅಂಡ್ ಸ್ಪೆಷಲ್ ರೆಸಿಪೀಸ್ಗೆ ನೀವು ದಿನ ಲೈವ್ ಎಲ್ಲರೂ ತೋರಿಸ್ತಾ ಇರ್ತಾರೆ. ಖಂಡಿತವಾಗ್ಲೂ ಪೇಜ್ ವಿಸಿಟ್ ಮಾಡಿ, ನಮ್ಮ ರೀಲ್ಸ್ ಎಲ್ಲ ನೋಡಿ, ಎಲ್ಲ ವಿಧವಾದ ಅಡಿಗೆ ತಿನಿಸುಗಳನ್ನ ಟ್ರೈ ಮಾಡಿ ಹಾಗೂ ನೋಡಿ. ಥ್ಯಾಂಕ್ ಯು.